ಇನ್ನೊಬ್ಬರ ಮನೆ ಕೆಲಸಕ್ಕೆ ಹೋಗೋದು ನನಗೆ ತಪ್ಪು. ಯೂಟ್ಯೂಬಿಂದ ದುಡ್ಡು ಬರದೇ ಇದ್ದಿದ್ರೆ ನಿಜವಾಗ್ಲೂ ನಾನು ಕೆಲಸಕ್ಕೆ ಹೋಗಬೇಕಿತ್ತು. ನನಗೆ ಅದನ್ನೆಲ್ಲ ನೀವು ತಪ್ಪಿಸಿದ್ದೀರಾ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನನಗೆ ಇದು ವಿಶೇಷವಾಗಿ ತುಂಬ ಪ್ರೀತಿಯಿಂದ ಮಾಡ್ತಿರೋ ವಿಡಿಯೋ. ಏನು ಅಂದರೆ ನಂದು 20,000 ಸಬ್ಸ್ಕ್ರೈಬರ್ ಆಗಿದೆ. ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಆಗಿರೋದು. ನನಗೆ ವಿಡಿಯೋ ಮಾಡೋಕ್ಕೆ ಶುರು ಮಾಡಿ ನೋಡ್ತೀನಿ 21,000 ಆಗೋಗಿದೆ. 20,000 ಆಗುತ್ತೆ ಅಂತ ಆಗಿದೆ ಅಂತ ಹೇಳಿ ವಿಡಿಯೋ ಮಾಡಿದೆ. ವಿಡಿಯೋ ಮಾಡೋಕ್ಕೆ ಶುರು ಮಾಡಿದಾಗ ನೋಡ್ತೀನಿ 21,000 ಆಗೋಗಿದೆ. ಎಲ್ಲ ನೀವು ತುಂಬ ಪ್ರೀತಿಯಿಂದ ನನ್ನ ಚಾನಲ್ನ ಬೆಣ್ಣೆ ಕೃಷ್ಣನ್ನ ಬೆಳೆಸ್ತಾ ಇದ್ದೀರಾ. ಎಲ್ರಿಗೂ ಕೃಷ್ಣ ತುಂಬ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಮನಸ್ಫೂರ್ತಿಯಾಗಿ ನಾನು ಕೇಳ್ಕೊಳ್ತೀನಿ. ನಾನು ನಂಬಿರೋ ದೇವ್ರ ಹತ್ರ ಎಲ್ಲರ ಹತ್ರನೂ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಾನು ಚಾನಲ್ ಶುರು ಮಾಡಿದ್ದು ಫೆಬ್ರವರಿ 1ನೇ ತಾರೀಕು. 5 ತಿಂಗಳಾಯಿತು. 5 ತಿಂಗಳಿಗೆ ನಾನು 2 ತಿಂಗಳು ಪೇಮೆಂಟ್ ತೊಗೊಂಡೆ. ಈ ತಿಂಗಳು ನನಗೆ ಪೇಮೆಂಟ್ ಬರುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಇತ್ತು ಅಂದರೆ ಖಂಡಿತ ನನಗೆ ತಿಂಗಳು ಪೇಮೆಂಟ್ ಬರೋ ಥರ ಮಾಡಿ. ನಾನು ಈ ಚಾನಲ್ ಶುರು ಮಾಡೋಕ್ಕಿಂತ ಮುಂಚೆ ಜೀವನಕ್ಕೆ ಏನಾದರೂ ಬೇಕಲ್ವಾ, ಎಲ್ಲಾದರೂ ಏನಾದರೂ ಕೆಲಸ ನೋಡೋಣ ಅಂತ ಯೋಚನೆ ಮಾಡ್ತಿದ್ದೆ. ನಾನು ಯಾರ ಹತ್ರನೂ ಇದನ್ನು ಶೇರ್ ಮಾಡ್ಕೊಳ್ಳಿಲ್ಲ. ಕೆಲಸಕ್ಕೆ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ಏನಾಯಿತು, ಈ ಚಾನಲ್ ಇದ್ದಕ್ಕಿದ್ದಂಗೆ ಹೇಳಿದ್ದೀನಿ. ನಾನು ಈ ಚಾನಲ್ ಹೇಗೆ ಓಪನ್ ಮಾಡಿದೆ, ಎಷ್ಟು ಗಂಟೆಗೆ ಓಪನ್ ಮಾಡಿದೆ ಅಂತ ವಿಡಿಯೋ ಮಾಡಿದ್ದೀನಿ. 2:30 ಮಧ್ಯರಾತ್ರಿ 2:30 ಗಂಟೆಯಲ್ಲಿ ನನಗೆ ಕೃಷ್ಣನೇ ಬಂದು ಎಪ್ಸಿ ಈ ಹೆಸರು ಕನಸಲ್ಲಿ ನನಗೆ ಆಯಿತು. ತಕ್ಷಣ ಎದ್ದು ನೋಡಿದ್ರೆ ನನಗೆ ನಿಜಾನೇ ಅಂತೇಳಿ ಕೂಡಲೇ ನಾನು ಈ ಚಾನಲ್ ಓಪನ್ ಮಾಡಿತ್ತು. ಕೃಷ್ಣನ ಆಶೀರ್ವಾದ ಇದೆ. ಹಾಗಾಗಿ ಈ ಚಾನಲ್ ಓಪನ್ ಮಾಡಿದ್ಮೇಲೆ ನನಗೆ 2 ತಿಂಗಳಾಯ್ತು ಅಷ್ಟೇ ಮೋನೋಟೈಸ್ ಆಯಿತು. ನಿಮ್ಮೆಲ್ಲರೂ ಪ್ರೀತಿಯಿಂದ ನಾನು ಸದಾ ಹೇಳ್ತಾ ಇರ್ತೀನಿ, ಪ್ರೀತಿಯಿಂದ ಮೋನೋಟೈಸ್ ಆಯಿತು. 3ನೇ ತಿಂಗಳಿಂದನೇ ನನಗೆ ದುಡ್ಡು ಬರೋಕ್ಕೆ ಶುರು ಆಯಿತು. ಕೃಷ್ಣನಿಗೆ ಅನ್ನಿಸ್ತು ಅನಿಸುತ್ತೆ. ಯಾಕಂದರೆ ನನಗಿವಾಗ 50 ವರ್ಷದಲ್ಲಿ ನಾನು ಒಂದು ದಿವಸನೂ ಆಚೆ ಹೋಗಿ ಕೆಲಸ ಮಾಡಿದೋಳಲ್ಲ. ಮನೆಯಲ್ಲೇ ಏನು ಕೆಲಸ ಸಿಗುತ್ತೆ, ಹೂ ಕಟ್ಟೋದಾಗಲಿ, ಒಂದು ಬುಟ್ಟಿ ಎಣಿಯೋದಾಗಲಿ, ಟೈಲರಿಂಗು, ಕುಚ್ಚಾಕಿದ್ದೀನಿ. 25 ವರ್ಷ ನಾನು ಜಿಗ್ಜಾಗು ಫಾಲು ಕುಚ್ಚಾಕಿದ್ದೀನಿ. ತುಂಬ ಇವಾಗ ನಾನು ಸೀರೆಗಳ ವೀಡಿಯೋ ನೋಡಿರ್ಬೋದು ನಾನು ಯಾವ್ಯಾವ ರೀತಿ ಕುಚ್ಚಾಕಿದ್ದೀನಿ ಅಂತ. ಟೈಲರ್ ಅಂಗಡಿಗಳ್ದೆಲ್ಲ ಆರ್ಡ್ರ್ ತೊಗೊಂಡು ತುಂಬ ಕುಚ್ಚಾಕ್ತಿದ್ದೆ ನಾನು. ತುಂಬ ಅಂದರೆ ತುಂಬ ಡಿಸೈನಾಗಿ ಕುಚ್ಚಾಕ್ತಿದ್ದೆ. ತುಂಬ ಮಾಡಿದ್ದೀನಿ. ಜೀವನಕ್ಕೆ ಏನು ಬೇಕೋ ಅದನ್ನು ಮಾಡಿದ್ದೀನಿ. ಹಾಗಾಗಿ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಕೃಷ್ಣನಿಗೂ ಅನ್ನಿಸ್ತೇನೋ. ಇವಳು ಇಷ್ಟು ವರ್ಷ ಕೆಲ್ಸಕ್ಕೆ ಹೋಗಿಲ್ಲ ಇನ್ನೊಬ್ರ ಹತ್ರ, ಇವಾಗ ಯಾಕೆ ನಾನು ಕೆಲ್ಸಕ್ಕೆ ಕಳಿಸ್ಲಿ ಅಂತ ಕೃಷ್ಣನಿಗೂ ಅನಿಸಿರ್ಬೋದು. ಅದಕ್ಕೋಸ್ಕರ ನನಗೆ ಈ ಚಾನಲ್ ಶುರು ಮಾಡಿಸಿ ನನಗೆ ಮನೆಯಲ್ಲೇ ಇದ್ದು ನನ್ನ ಯೂಟ್ಯೂಬೇ ನಾನು ಉಸಿರಾಗೋಗಿದೆ. ಇವಾಗ ಏನು ನೋಡಿದ್ರು ವೀಡಿಯೋ, ಒಂದು ಕತ್ತೆ ಹಾಲಿನ ವೀಡಿಯೋ ನೋಡಿರ್ಬೋದು ನೀವು. ಮನೆ ಮುಂದೆ ಒಂದು ಕತ್ತೆ ಬಂದಿದ ತಕ್ಷಣ ನನಗೆ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಅಂದರೆ ನಾನು ಉಸಿರೇ ಯೂಟ್ಯೂಬ್ ಆಗೋಗಿದೆ. ಏನು ನೋಡಿದ್ರು, ಎಲ್ಲಿ ನಿಂತರು, ನಾನು ಏನು ಜನಕ್ಕೆ ಏನು ಕೊಡ್ಬೋದು, ಜನರ ಹತ್ರ ನಾನು ಏನು ಶೇರ್ ಮಾಡ್ಕೊಳ್ಬೋದು ಅಂತ ನನಗೆ ಅನಿಸಿದ್ದೆಲ್ಲ ನಿಮ್ಗಳ ಹತ್ರ ನಾನು ಶೇರ್ ಮಾಡ್ತಾಯಿದ್ದೀನಿ. ಒಂದು ಸಾರು ಮಾಡಲಿ, ಒಂದು ಉಪ್ಪಿಟ್ಟು ಮಾಡಲಿ, ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನೋ ಅಷ್ಟು ನನ್ನ ಮನಸ್ಥಿತಿ ಆಗೋಗಿದೆ. ಹಾಗಾಗಿ ನೀವೆಲ್ಲರೂ ಪ್ರೀತಿಯಿಂದ ನನಗೆ ಇವಾಗ 21,000 ಆಗಿದೆ. 20 ಅಂತ ನಾನು ವೀಡಿಯೋ ಮಾಡೋಕ್ಕೋದೆ 21 ಆಗೋಗಿದೆ. ನಾನು ಅಷ್ಟು ಸುಲಭವಾಗಿ ನನಗಾಗಲಿಲ್ಲ. ತುಂಬ ನಾನು ಕಷ್ಟಪಟ್ಟಿದ್ದೀನಿ. ಯೂಟ್ಯೂಬ್ ಅಂದರೆ ಅತಿ ಸುಲಭ ಅಲ್ಲ. ಕೈ ಹಿಡಿದ್ರೆ ಮಾತ್ರ ನಿಜವಾಗ್ಲೂ ಹೇಳ್ತೀನಿ. ನಾವು ಹೇಳ್ತೀವಲ್ಲ, ನಾವು ಒಬ್ಬರನ್ನ ಪ್ರೀತಿಸೋಕ್ಕೆ ಶುರು ಮಾಡ್ತು ಅಂದರೆ ಅವ್ರು ನಮ್ಮನ್ನು ತಾನೇ ಪ್ರೀತಿಸೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ನಾನು ಯೂಟ್ಯೂಬ್ನ ತುಂಬ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದೆ. ಈ ವಯಸ್ಸಲ್ಲೂ ನನಗೆ ಯೂಟ್ಯೂಬ್ ಮಾಡಿದ್ದೀನಿ ಅಂತ ಅಂದರೆ ಯೂಟ್ಯೂಬ್ ನನ್ನ ಕೈ ಹಿಡಿತು. ಇಲ್ಲ ಅಂದರೆ ನಾನು ಇವಾಗ 50 ವರ್ಷದಲ್ಲಿ ಇನ್ನೊಬ್ಬರು ಮನೆ ಕೆಲಸಕ್ಕೆ ನಾನು ಓದಿಲ್ಲ, ನಾನು ಬರೆದಿಲ್ಲ, ಏನು ಕೆಲಸ ಸಿಗ್ತಾಯಿತ್ತು ಯೋಚನೆ ಮಾಡಿ. ಯಾರ್ದಾದ್ರೂ ಮನೆ ಅಡುಗೆಗೆ ಹೋಗ್ಬೇಕಿತ್ತು ಇಲ್ವಾ, ಮಗು ನೋಡ್ಕೊಳಕ್ಕೆ ಹೋಗ್ಬೇಕಿತ್ತು. ಇಷ್ಟೇ ನನಗೆ ಗೊತ್ತಿರೋದು. ನನಗೆ ಬೇರೆ ಏನೂ ಗೊತ್ತಿಲ್ಲ. ನನಗೆ ಟೈಲರಿಂಗ್ ಮಾಡಿ ಇವಾಗ ಮನೇಲೂ ಎಲ್ಲ ಟೈಲರಿಂಗ್ ಆಗೋಗಿದ್ದಾರೆ. ಮನೇಲಿ ಟೈಲರಿಂಗ್ ಮಾಡಿ ನನ್ನ ಜೀವನ ನಡ್ಸೋಕ್ಕಾಗ್ತಾ ಇರಲಿಲ್ಲ. ಇದನ್ನು ಯೋಚನೆ ಇತ್ತು ನನಗೆ. ಕೃಷ್ಣ ಅದನ್ನು ತಪ್ಪಿಸಿ ನನಗೆ ಯೂಟ್ಯೂಬ್ ಮಾಡು, ನಿನಗೆ ನಾನಿದ್ದೀನಿ ಸಪೋರ್ಟ್ಗೆ ಅಂತ ನಾನು ಬೆನ್ನಿಂದೆ ನಿಂತಿದ್ದಾನೆ ಕೃಷ್ಣ. ನೀವು ಸಹ ಇದ್ದೀರಾ. ಇದರಲ್ಲೂ ನನಗೆ ಶತ್ರುಗಳು ತುಂಬ ಇದ್ದಾರೆ. ನಾನು ಯಾರನ್ನೂ ಶತ್ರು ಅಂತ ನಾನು ಕರೆಯಲ್ಲ, ಆದರೆ ಅವರೇ ನನಗೆ ಶತ್ರುತ್ವ ಬೆಳೆಸ್ಕೊಳ್ತಾ ಇದ್ದಾರೆ. ನಾನು ಎಲ್ಲರೂ ಪ್ರೀತಿಯಿಂದ ನೋಡಿಕೊಂಡು ನಾನು ಹೇಗೆ ಕಷ್ಟಪಟ್ಟು ಬೆಳೆದಿದ್ದೀನಿ. ಇವಾಗ 3 ತಿಂಗಳಿಂದ ದುಡ್ಡು ತೊಗೊಳ್ತಾ ಇದ್ದೀನಿ. ಅದು ನನಗೆ ಸಹಾಯಕ್ಕೆ ಬರ್ತಿದೆ ಆ ದುಡ್ಡು ನನಗೆ ಗೊತ್ತು. ಅದೇ ಥರ ಎಲ್ಲ ಹೆಣ್ಮಕ್ಳು ಒಂದು ಕಷ್ಟದಿಂದ ಮಾಡಿರ್ತಾರೆ. ಮನೇಲಿ ಏನೋ ತೊಂದರೆ ಇರುತ್ತೆ, ಗಂಡಂದು ಆದಾಯ ಜಾಸ್ತಿ ಇರಲ್ಲ, ಮಕ್ಕಳನ್ನ ಸಾಕಬೇಕಾಗತ್ತೆ, ಹೊರಗಡೆ ಹೋಗೋಕ್ಕಾಗಲ್ಲ, ಚಿಕ್ಕ ಮಕ್ಕಳು ಇರ್ತಾರೆ.
ಅಂಥವ್ರು ಯೂಟ್ಯೂಬ್ ಮಾಡಿರ್ತಾರೆ. ಅಂಥವ್ರಿಗೆಲ್ರಿಗೂ ಹೆಲ್ಪ್ ಆಗಲಿ ಅಂತ ನನ್ನ ಕೈಯಲ್ಲಿ ಆದಷ್ಟು ನಾನು ಎಲ್ರಿಗೂ ಸಪೋರ್ಟ್ ಮಾಡ್ತಾಯಿದ್ದೀನಿ. ಚಾನಲ್ಗಳ್ನ ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ಕೊತೀನಿ, ಮತ್ತು ಸ್ವಲ್ಪ ಅವ್ರಿಗೆ ಸಬ್ಸ್ಕ್ರೈಬರ್ ಬೇಕಾ ಸಬ್ಸ್ಕ್ರೈಬರ್ ಕೊಡ್ತಾಯಿದ್ದೀನಿ. ನನ್ನ ಕೈಯಲ್ಲಿ ಆಗಿತ್ತು ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ದುಡ್ಡು ಕೊಟ್ಟು ನಾನು ಒಬ್ಬರಿಗೆ ಸಹಾಯ ಮಾಡೋ ಸ್ಥಿತಿಲಿ ನಾನಿಲ್ಲ. ಮುಂದಕ್ಕೇನಾದರೂ ದೇವ್ರು ನನಗೆ ಕೊಡ್ತು ಅಂದರೆ ಖಂಡಿತ ನಾನು ಮಾಡ್ತೀನಿ. ಆದರೆ ಇವಾಗ ನನಗೆ ಆ ಸ್ಥಿತಿಲಿ ನಾನಿಲ್ಲ. ನನ್ನ ಕೈಯಲ್ಲಿ ಏನಾಗುತ್ತೋ ಆ ಹೆಲ್ಪ್ ಮಾಡೋಣ ಜನಕ್ಕೆ ಅಂತ ನಾನಿವಾಗ ಎಲ್ರಿಗೂ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಅವರವರೇ ನನಗೆ ಶತ್ರುತ್ವ ಬೆಳೆಸ್ಕೊಳ್ತಾ ಇದ್ದಾರೆ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಅಲ್ವಾ. ಇವಾಗ ನಾನು ಪ್ರತಿಯೊಂದು ನಾನು ಹೇಳ್ಕೊಳ್ತೀನಿ ನಿಮ್ಮ ಹತ್ರ ಹೇಗೆ ಏನು ಅಂತ. ಲೈವಿಗೆ ಬರ್ತೀನಿ, ನನ್ನ ಹತ್ರ ಡೈರೆಕ್ಟಾಗಿ ಬಂದು ಕೇಳಿ. ನನ್ನ ಹತ್ರ ಲೈವಿಗೆ ಬಂದೇ ಬರ್ತೀನಿ. ನಾನು ಯಾವತ್ತೋ ಒಂದಿನ ಮಿಸ್ ಆಗುತ್ತೆ. ನಾನು 7ರಿಂದ 9 ಗಂಟೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಲೈವಿಂಗ್ ಟೈಮ್ಸ್ ರಾತ್ರಿ. ಅವಾಗ ಬಂದು ನನ್ನ ಹತ್ರ ಮಾತಾಡಲಿ. ನೀವು ಈಗ ಮಾಡ್ತೀರಾ, ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ. ಬೇರೆಯವ್ರ ಲೈವಲ್ಲಿ ಮಾತಾಡೋದೇನಕ್ಕೆ ನನ್ನ ಬಗ್ಗೆ? ಬೇರೆಯವ್ರ ಲೈವಲ್ಲಿ ಏನಕ್ಕೆ ಮಾತಾಡಬೇಕು? ಅವ್ರು ಹಂಗೆ ಅವ್ರು ಹಿಂಗೆ ಬೆಳೀತಾ ಇದ್ದಾರೆ ಅಂತ. ಕಷ್ಟಪಡ್ತಾ ಇದ್ದೀನಿ, ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದೀನಿ. ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ನಿದ್ದೆ ಇಲ್ಲದೆ ಹಗಲು ರಾತ್ರಿ ವೀಡಿಯೋ ಎಡಿಟಿಂಗ್ ಮಾಡು. ನನಗೂ ಮನೆ ಸಂಸಾರ ಅಂತ ಇರುತ್ತೆ ಅಲ್ವಾ, ನಂದು ಜೀವನ ಅಂತ ಇದೆ, ನಾನು ಹೊಟ್ಟೆಗೆ ತಿನ್ನಬೇಕು. ಅದೆಲ್ಲ ಮಾಡಿಕೊಂಡು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂದರೆ ಕಷ್ಟಪಡ್ತಾ ಇದ್ದೀನಿ. ನೀವು ಅದೇ ಥರ ಕಷ್ಟಪಡಿ. ಬೇರೆಯವ್ರು ಬೆಳೆದಿರೋದನ್ನ ನೋಡಿ ಯಾಕೆ ನಿಮ್ಗೆ ಹೊಟ್ಟೆ ಉರಿ? ಬೇರೆಯವ್ರ ಲೈವಲ್ಲಿ ಮಾತಾಡೋದು, ಬೇರೆಯವ್ರ ಹತ್ರ ಮಾತಾಡೋದು ಅವೆಲ್ಲ ಯಾಕೆ ಬೇಕು? ನನ್ನ ಹತ್ರ ಡೈರೆಕ್ಟಾಗಿ ಬಂದು ಕೇಳಿ. ನಿಮ್ಗೇನು ಅನಿಸುತ್ತೋ ಡೈರೆಕ್ಟಾಗಿ ನಾನು ವೀಡಿಯೋದಲ್ಲಿ ಬನ್ನಿ. ಇನ್ನಂತ ಇನ್ಸ್ಟಾಗ್ರಾಮ್ ಇದೆ, ಇನ್ಸ್ಟಾಗ್ರಾಮಲ್ಲಿ ಬಂದು ಮಾತಾಡಿ. ಅದನ್ನು ಬಿಟ್ಬಿಟ್ಟು ಬೇರೆಯವ್ರ ಲೈವಲ್ಲಿ ನನ್ನ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅಲ್ವಾ. ನಾನು ಯಾರಿಗೂ ಏನೂ ಅನ್ಯಾಯ ಮಾಡಿಲ್ಲ. ಯಾರಿಗಾದ್ರೂ ಒಬ್ರಿಗೆ ಅನ್ಯಾಯ ಮಾಡಿದ್ದೀನಿ ಅಂತ ಬಂದು ನನಗೆ ಹೇಳಿ ನೀವು. ನಾನು ತಲೆ ತಗ್ಗಿಸ್ತೀನಿ. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾನು ಎಲ್ಲರೂ ಬೆಳಿಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತಲೇ ನನ್ನ ಉದ್ದೇಶ. ಯಾಕಂದರೆ ನಾವು ದುಡ್ಡು ಕೊಟ್ಟು, ಊಟ ಕೊಟ್ಟು, ಒಂದು ಜೊತೆ ಬಟ್ಟೆ ಕೊಟ್ಟು ನಾವೇನು ಅವ್ರನ್ನ ಸಾಕ್ತಾ ಇಲ್ಲ. ಒಂದು ಯೂಟ್ಯೂಬ್ಗೆ ಏನು ಬೇಕೋ ಅದನ್ನು ಸಪೋರ್ಟ್ ಮಾಡಬೇಕು ಅಲ್ವಾ. ಹಿಂಗೆ ಶತ್ರುತ್ವ ಇರೋರು ಹಿಂದೆ ಇರ್ತಾರೆ. ನಾನು ಮುಂದೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನನಗೆ 10 ಜನ ಶತ್ರುಗಳಿದ್ದರೆ ನನಗೆ 1000 ಜನ, ಲಕ್ಷಾಂತರ ಜನ ಪ್ರೀತಿ ಮಾಡೋರು ನನ್ನ ಮುಂದೆ ಇದ್ದಾರೆ. ಬನ್ನಿ, ನಮ್ಮ ಮುಂದೆ ಬನ್ನಿ ನೀವು ಅಂತ. ನಾನು ಒಂದು ಗಾಜಿನ ಚೂರು ಮುಳ್ಳು ಏನೋ ನಾನು ನಡೆಯೋ ದಾರಿಲಿ ಗಾಜಿನ ಚೂರು ಮುಳ್ಳು ಏನೋ ಇರುತ್ತೆ. ಹಿಂದೆ ಇರ್ತಾರಲ್ಲ ಶತ್ರುಗಳು, ಅವರು ಇವಾಗ ಕಾಲಿಡ್ತಾಳೆ, ಮುಳ್ಳು ಮೇಲೆ ಕಾಲಿಡ್ತಾಳೆ, ಗಾಜಿನ ಚೂರು ಮೇಲೆ ಕಾಲಿಡ್ತಾಳೆ, ಅವಳು ಕಾಲು ಕುಯ್ಯುತ್ತೆ ಅಂತ ನಗ್ತಾ ಇರ್ತಾರೆ 10 ಜನ ಇರೋರು. ಆದರೆ ನನ್ನ ಮುಂದೆ ಲಕ್ಷಾಂತರ ಜನ ಇದ್ದಾರೆ. ಅಮ್ಮ ನೀವು ಮೆತ್ತಗೆ ಕಾಲಿಡಿ, ಅಲ್ಲಿ ಗಾಜಿನ ಚೂರಿದೆ, ಅಲ್ಲಿ ಮುಳ್ಳಿದೆ, ನೀವು ಅದ್ರ ಮೇಲೆ ಕಾಲಿಡಬೇಡಿ ಅಂತ ನನಗೆ ಹೇಳೋರು ಲಕ್ಷಾಂತರ ಜನ ಇದ್ದಾರೆ. ಲಕ್ಷಾಂತರ ಜನ ಪ್ರೀತಿ ನನ್ನ ಮೇಲಿದೆ ಅಂತ ಅಂದಮೇಲೆ ಈ 10 ಜನನ ನಾನೇನು ಕೇರ್ ಮಾಡಲ್ಲ. ನನ್ನ ಹಿಂದೆ ಬೆನ್ನ ಹಿಂದೆ ಮಾತಾಡೋರು ಬೆನ್ನ ಹಿಂದೆನೇ ಇರ್ತಾರೆ. ಅವ್ರಿಗೆ ಮುಂದೆ ಬರೋಕ್ಕೆ ಧೈರ್ಯ ಇಲ್ಲ. ಅವ್ರಿಗೆ ಮುಂದೆ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡೋರು ಲಕ್ಷಾಂತರ ಜನ. ಅದು ಮುಂದೆ ಕೋಟಿನೂ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನಿಮ್ಮೆಲ್ಲ ಪ್ರೀತಿ ಇತ್ತು ಅಂದರೆ ಕೋಟಿನೂ ಆಗುತ್ತೆ. ಆದರೆ ಈ 10 ಜನ ಇದ್ದಾರಲ್ಲ ಹಿಂದೆ ಇರೋರು, ಅವ್ರು ಹಿಂದೆನೇ ಇರ್ತಾರೆ. ಅವ್ರಿಗೆ ಮುಂದೆ ಬಂದು ಮಾತಾಡೋಕ್ಕೆ ಧೈರ್ಯ ಇಲ್ಲ ಅಷ್ಟೇ. ಅವ್ರೇನಿದ್ರೂ ಬೊಗಳೋ ನಾಯಿ ಕಚ್ಚಲ್ಲ ಅಂತಾರಲ್ಲ, ಹಂಗೆ ಹಿಂದೆನೇ ಬೌ ಅಂತ ಬೊಗಳ್ತಾ ಇರುತ್ತೆ ಅಷ್ಟೇ. ಎಲ್ಲರೂ ಬೆಳಿಬೇಕು. ನಾನು ಯಾಕೆ ಈ ವಿಡಿಯೋ ಮಾಡ್ತಾರೆ, 21,000 ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ನಿಮಗೆಲ್ರಿಗೂ ಒಂದು ಯಾರ್ಯಾರು ನನ್ನ ಪ್ರೀತಿಯಿಂದ ಬೆಳೆಸ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳಬೇಕು ಅಂತ ನಾನು ಇದೊಂದು ವಿಡಿಯೋ ಮಾಡಿದೆ. 3 ತಿಂಗಳಿಂದ ನಂದು ಏನೂ ಸಬ್ಸ್ಕ್ರೈಬರ್ ಇರಲಿಲ್ಲ. ಫೆಬ್ರವರಿ ಮಾರ್ಚಲ್ಲಿ ಏನು ಸಬ್ಸ್ಕ್ರೈಬರ್ ಇಲ್ಲ. ಒಳ್ಳೊಳ್ಳೆ ವೀಡಿಯೋ ಹಾಕಿ, ಒಳ್ಳೊಳ್ಳೆ ವೀಡಿಯೋ ಕಂಟೆಂಟ್ ಕೊಡಿ. ನಾನು ಮೊನ್ನೆ ಒಂದು ಸೋಯಾ ಹಾಲ್ದು ಮಾಡಾಕ್ತೆ, ಅದು ಡಿಫ್ರೆಂಟಾಗಿತ್ತು. ಅದಕ್ಕೊಂದು 2 ಲಕ್ಷದವರೆಗೂ ನನಗೆ 2 ಲಕ್ಷದವರೆಗೂ ವ್ಯೂಸ್ ಬಂದಿದೆ. ಅದೊಂದೇ ವೀಡಿಯೋಗೆ ನನಗೆ 4,000 ಸಬ್ಸ್ಕ್ರೈಬರ್ ಬಂತು ಸೋಯಾ ಹಾಲ್ದು. ಹಾಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ. ನಾನು ಬಸ್ಸಲ್ಲಿ ಹೋಗ್ತಾಯಿದ್ದೀನಿ, ರೋಡ್ ನೋಡಿ, ಮೆಜೆಸ್ಟಿಕ್ ನೋಡಿ, ಅದು ನೋಡಿ ಇದು ನೋಡಿ, ಅದೆಲ್ಲ ಮಾಮೂಲಿ ಅಲ್ವಾ. ಜನಕ್ಕೆ ಏನು ಬೇಕು ಅದನ್ನು ಯೋಚನೆ ಮಾಡಿ ಕೊಡಿ. ಡಿಫ್ರೆಂಟಾಗಿರೋದು ಕೊಡಿ. 4-5 ಜನದ ವೀಡಿಯೋ ನೋಡಿ, ಅವಾಗ ನಿಮ್ಗೆ ಐಡಿಯಾ ಬರುತ್ತೆ ಯಾವ ಥರ ಮಾಡೋದು ಅಂತ ಐಡಿಯಾ ಬರುತ್ತೆ. ಎಲ್ಲರೂ ಕೇಳ್ತೀರಾ ಏನು ಮಾಡಬೇಕು, ಯಾವ ಕಂಟೆಂಟ್ ಮೇಲೆ ಮಾಡಬೇಕು ಅಂತ ಅಂತೀರಾ. 4-5 ಜನದ ಫುಲ್ ವೀಡಿಯೋ ನೋಡಿ, ನಿಮ್ಗೊಂದು ಐಡಿಯಾ ಬರುತ್ತೆ. 4-5 ಜನ ವೀಡಿಯೋನ ಒಂದು ವೀಡಿಯೋ ಮಾಡ್ಬೋದು ಅವಾಗ ನೀವು. ಈ ಥರ ಮಾಡಿ ಒಳ್ಳೊಳ್ಳೆ ವಿಚಾರಗಳನ್ನ ಕೊಡಿ ಜನಗಳಿಗೆ. ಮತ್ತು ನೀವು ಡಿಫ್ರೆಂಟಾಗಿ ಏನಾದರೂ ಅಡುಗೆ ಮಾಡ್ತೀರಾ ಅಂದರೆ ಅಡುಗೆದು ಹಾಕಿ. ನಾನು ಹೇಳೋದು ಇಷ್ಟು. ಮತ್ತು ನಿಮ್ಗೆ ಏನಾದ್ರು ಒಂದು ಟೈಲರಿಂಗ್ ಬರುತ್ತಾ, ಟೈಲರಿಂಗ್ದು ಹೇಳ್ಕೊಡಿ ಜನಕ್ಕೆ, ಫ್ರೀಯಾಗಿ ಹೇಳ್ಕೊಡಿ. ನನ್ನ ಯೂಟ್ಯೂಬ್ ಚಾನಲ್ನ ನಿಮ್ಗೆ
ಫ್ರೀಯಾಗಿ ಬ್ಲೌಸು ಕುಚ್ಚಾಕೋದು ಹೇಳ್ಕೊಡ್ತೀನಿ. ನಾನು ಕುಚ್ಚಾಕೋದು ಹೇಳ್ಕೊಡ್ಬೇಕಂತ ನನಗೆ ತುಂಬ ಆಸೆ. ನನಗೆ ಬರೋದೆಲ್ಲ ನಿಮ್ಗೆ ಹೇಳ್ಕೊಡ್ಬೇಕು ಅಂತ ನನಗೆ ಟೈಮೇ ಸಿಗ್ತಾ ಇಲ್ಲ. ನನಗೆ ಇವಾಗ ಸ್ವಲ್ಪ ಅಂಗಡಿಗಳೆಲ್ಲ ನನಗೆ ಜಾಸ್ತಿ ಕರೀತಾ ಇದ್ದಾರೆ, ಬನ್ನಿ ನಮ್ಮ ಅಂಗಡಿದು ವೀಡಿಯೋ ಮಾಡಿ ಅಂತ. ನನಗೆ ಅದಕ್ಕೆ ಹೋಗೋಕ್ಕೂ ನನಗೆ ಟೈಮ್ ಇಲ್ಲ. ಯಾಕಂದರೆ 2 ಸೀರೆ ಅಂಗಡಿದ್ದು ಚಿಕ್ಕಪೇಟೆದ್ದು ವೀಡಿಯೋ ಮಾಡಿದೆ, ಅದು ತುಂಬ ಚೆನ್ನಾಗಿ ಓಡ್ತಾ ಇದೆ. ಜನ ಅದನ್ನು ತುಂಬ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ನನಗೆ ಜನ ಕರೀತಾ ಇದ್ದಾರೆ ವೀಡಿಯೋ ಮಾಡಿ ಬನ್ನಿ ಅಂತ. ನನಗೊಂದು ನಿಮಿಷನೂ ಟೈಮ್ ಸಿಗ್ತಾ ಇಲ್ಲ. ಹಾಗಾಗಿ ಖಂಡಿತ ನಾನು ಕುಚ್ಚಾಕೋದು ತುಂಬ ಜನ ಕೇಳಿದ್ದೀರಾ, ಕುಚ್ಚಾಕೋದು ಹೇಳ್ಕೊಡಿ ಅಂತ. ಖಂಡಿತ ಹೇಳ್ಕೊಡ್ತೀನಿ. ಮತ್ತು ನಾನೊಂದು ಯೂಟ್ಯೂಬ್ ಬ್ಯಾಗ್ದು ವೀಡಿಯೋ ಮಾಡಿ ಹಾಕಿದ್ದೆ, ಆ ಬ್ಯಾಗ್ದು ಲಿಂಕ್ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಎಲ್ರಿಗೂ ತುಂಬ ಧನ್ಯವಾದಗಳು. ಯಾಕಂದರೆ ನಾನು ಏನೇನು ವಸ್ತುಗಳನ್ನ ಬಳಸ್ತೀನಿ ಅದ್ರದ್ದೆಲ್ಲ ನಮ್ಮ ಜೊತೆಲಿ ಶೇರ್ ಮಾಡಿ, ನಾವು ತೊಗೊಳ್ತೀವಿ ಅಂತ ಅನ್ನೋರು ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ. ಅದಕ್ಕೆ ನಾನು ಅದ್ರದ್ದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಇಷ್ಟ ಇರೋರು ಹೋಗಿ ತೊಗೊಳ್ಳಿ. ಖಂಡಿತ ಆ ಲಿಂಕಿಂದ ನೀವು ಪ್ರೆಸ್ ಮಾಡಿ ತೊಗೊಂಡ್ರೆ ನಿಮಗೆ 5% 10% ನನ್ನ ಕಡೆಯಿಂದ ಕಡಿಮೆ ಆಗುತ್ತೆ. ದಯವಿಟ್ಟು ಆ ಥರ ಮಾಡಿ. ಮತ್ತು ಎಲ್ಲರೂ ಬೆಳೆಸಿ. ನಾನು ಕೇಳೋದಷ್ಟೇ, ನಾವು ಅವ್ರಿಗೇನು ಕೊಡಲ್ಲ. ಒಂದು ಸಬ್ಸ್ಕ್ರೈಬರು, ಒಂದು ಲೈಕು, ಒಂದು ವೀಡಿಯೋ ನೋಡ್ತೀವಿ, ಟೈಮ್ ಕೊಟ್ಟಲ್ವ. ಹಾಗಾಗಿ ಪ್ರತಿಯೊಬ್ಬರು ಕನ್ನಡ ಯೂಟ್ಯೂಬರ್ನ ಬೆಳೆಸಿ. ಎಲ್ಲರೂ ಬೆಳಿಬೇಕು. ಏನೋ ಒಂದು ಕಷ್ಟದಲ್ಲಿರ್ತಾರೆ, ಅವ್ರಿಗೂ 4 ಕಾಸು ದುಡ್ಡು ಬರಬೇಕು. ಇವಾಗ ನಾನು ಹೇಳ್ತಾ ಇದ್ದೀನಲ್ಲ, ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ನನಗೆ ದುಡ್ಡು ಬರೋದು ನಿಜವಾಗ್ಲೂ ಹೇಳ್ತೀನಿ, ನೀವೆಲ್ಲರೂ ಕೊಡ್ತಿರೋ ಪ್ರೀತಿಯಿಂದ ನನಗೆ ಬರ್ತಾ ಇರೋದು. ಅದರಿಂದ ನನಗೆಷ್ಟು ಅನುಕೂಲವಾಗಿದ್ದೀನಿ. ಇನ್ನೊಬ್ಬರು ಮನೆ ಕೆಲಸಕ್ಕೆ ಹೋಗೋದು ನನಗೆ ತಪ್ಪು. ಯೂಟ್ಯೂಬಿಂದ ದುಡ್ಡು ಬರದೇ ಇದ್ದಿದ್ರೆ ನಿಜವಾಗ್ಲೂ ನಾನು ಕೆಲಸಕ್ಕೆ ಹೋಗಬೇಕಿತ್ತು. ನನಗೆ ಅದನ್ನೆಲ್ಲ ನೀವು ತಪ್ಪಿಸಿದ್ದೀರಾ. ಇದೇ ಥರ ಪ್ರೀತಿ ವಿಶ್ವಾಸದಿಂದ ನನ್ನ ಜೊತೇಲಿರಿ ಅಂತ ನಾನು ಕೇಳ್ಕೊಳ್ತೀನಿ. ನನಗೇನಾದರೂ ತಪ್ಪಿದರೆ ನನಗಿಂತ ವೀಡಿಯೋ ಬೇಡ, ಬೇರೆ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ನಾನು ಕಮೆಂಟಲ್ಲಿ ಹೇಳಿ. ಖಂಡಿತ ನಾನು ಆ ಥರ ಮಾಡ್ತೀನಿ, ಮಾಡೋ ಪ್ರಯತ್ನ ಪಡ್ತೀನಿ. ಖಂಡಿತ ನನ್ನ ಕೈ ಹಿಡಿದು ಇವಾಗ ಹೇಗೆ ನಡೆಸ್ತಾ ಇದ್ದೀರೋ ಪ್ರೀತಿಯಿಂದ ಅದೇ ಥರ ನಡೆಸಿ ಅಂತ ನಾನು ಕೇಳ್ಕೊಳ್ತೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.